ಸಾಮಾನ್ಯವಾಗಿ ಶನಿವಾರ ಬಂತು ಎಂದರೆ ರಾಮನ ಬಂಟ ಹನುಮಂತನನ್ನ ಪೂಜಿಸುವವರು ಹೆಚ್ಚು ಜನ ಇದ್ದಾರೆ. ತನ್ನನ್ನ ಪ್ರೀತಿಯಿಂದ ಪೂಜಿಸಿದ್ರೆ, ಆರಾಧಿಸಿದ್ರೆ ಹನುಮಂತನು ನಿಷ್ಕಲ್ಮಶದಿಂದ ಬೇಗ ಆಶೀರ್ವಾದ ಮಾಡ್ತಾನೆ ಅನ್ನುವಂತಹ ವದಂತಿಗಳು ಸಹ ಇದೆ. ಭಗವಾನ್ ಹನುಮಂತನು ಮೈ ತುಂಬಾ ಸಿಂಧೂರವನ್ನ ಹಚ್ಕೊಂಡಿರ್ತಾನೆ. ಇದಕ್ಕೆ ಕಾರಣ ತಿಳಿದಿದ್ಯಾ? ಆ ಕಾರಣ ಆದ್ರೂ ಏನು ಅನ್ನೋದನ್ನ ನಾನು ಹೇಳ್ತೀನಿ. ರಾಮ ಭಕ್ತ ಹನುಮಂತ ಪೂಜಿಸುವವರಿಗೆ ಈ ವಿಚಾರ ತಿಳಿದಿರುವುದು ಬಹಳ ಮುಖ್ಯ. ಬನ್ನಿ, ಮಾರುತ ಮೈತುಂಬ ಕುಂಕುಮ ಹಚ್ಕೊಂಡಿದ್ದು ಯಾಕೆ ಅನ್ನೋದನ್ನ ತಿಳಿಸ್ತೀನಿ. ಭಗವಾನ್ ಹನುಮಂತ ತನ್ನ ಮೈತುಂಬ ಸಿಂಧೂರವನ್ನ ಹಚ್ಕೊಂಡಿರ್ತಾನೆ. ವಾಯುಪುತ್ರನ ಪ್ರತಿಮೆಗೆ ಭಕ್ತರು ಸಿಂಧೂರವನ್ನ ಹಚ್ಚಿ ಅಲಂಕರಿಸ್ತಾರೆ. ಕೇಸರಿ ನಂದನಿಗೆ ಸಿಂಧೂರ ನೈವೇದ್ಯ ಯಾಕೆ ಮಾಡ್ತಾರೆ? ಶನಿವಾರ ಹನುಮಂತನ ವಾರ. ರಾಮ ಭಂಟನನ್ನು ಭಕ್ತಿಯಿಂದ ಪೂಜಿಸುವ ಶುಭ ದಿನ. ಈ ದಿನ ವಾಯುಪುತ್ರನ ಪ್ರತಿಮೆಗೆ ಭಕ್ತರು ಸಿಂಧೂರವನ್ನ ಹಚ್ಚಿ ಅಲಂಕರಿಸುತ್ತಾರೆ. ರಾಮದೂತನ ದೇಹದಾದ್ಯಂತ ಸಿಂಧೂರವನ್ನ ಲೇಪಿಸಲಾಗುತ್ತದೆ. ಆದರೆ ನಿಮಗೆ ಗೊತ್ತಾ, ಕೇಸರಿ ನಂದನನಿಗೆ ಸಿಂಧೂರ ನೈವೇದ್ಯ ಯಾಕೆ ಮಾಡ್ತಾರೆ ಅಂತ? ಪುರಾಣದ ಪ್ರಕಾರ ಒಮ್ಮೆ ಹನುಮಂತ ತಾಯಿ ಸೀತಾಹಣಿಗೆ ಸಿಂಧೂರವನ್ನು ಹಚ್ಕೊಳ್ತಾ ಇರುವುದನ್ನ ನೋಡಿ, ಮಾತೆ, ನೀವು ಯಾಕೆ ಸಿಂಧೂರವನ್ನ ಹಚ್ಕೊಳ್ತೀರಿ ಅಂತ ವಿನಮ್ರವಾಗಿ ಪ್ರಶ್ನೆ ಮಾಡ್ತಾರೆ. ಆಗ ಮಾತೆ ಸೀತಾದೇವಿಯು ಈ ಸಿಂಧೂರ ರಾಮನ ಆಯಸ್ಸು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹನುಮಾನ್ ತನ್ನ ಆರಾಧ್ಯ ದೈವದ ಆಯಸ್ಸು ಹೆಚ್ಚಲಿ ಅಂತ ಮೈತುಂಬ ಕುಂಕುಮ ಹಚ್ಕೊಳ್ತಾರೆ. ಅಂದಿನಿಂದ ಇಂದಿನವರೆಗೂ ಆಂಜನೇಯನಿಗೆ ಸಿಂಧೂರ ಹಚ್ಚಿ ಅಲಂಕರಿಸಲಾಗುತ್ತೆ. ಇದರಿಂದ ರಾಮ ವರ ನೀಡಿ ಯಾರು ಆಂಜನೇಯನಿಗೆ ಭಕ್ತಿಯಿಂದ ಕುಂಕುಮ ಅರ್ಪಣೆ ಮಾಡುತ್ತಾರೋ ಅವರ ಕಷ್ಟಗಳೆಲ್ಲ ನಿವಾರಣೆಯಾಗುವುದೆಂದು ಹೇಳ್ತಾರೆ. ಇಷ್ಟೇ ಅಲ್ಲ, ಮಲ್ಲಿಗೆಯ ಎಣ್ಣೆಯೊಂದಿಗೆ ಕುಂಕುಮವನ್ನ ಹನುಮಂತನಿಗೆ ಲೇಪಿಸಬಹುದು. ಹೇಗೆ ಅಂತೀರಾ? ನೀವೇ ನೋಡಿ. ಇದಲ್ಲದೆ ಕೆಂಪು ಚಂದನದೊಂದಿಗೆ ಕೆಂಪು ಬಟ್ಟೆ ಹಾಗೂ ಕೆಂಪು ಹೂವು ಅರ್ಪಿಸಬೇಕು. ಇದರಿಂದ ಆಂಜನೇಯ ಸಂತುಷ್ಟನಾಗಿ ಕಷ್ಟಗಳನ್ನ ನಿವಾರಣೆ ಮಾಡುತ್ತಾನೆ ಎಂಬ ನಂಬಿಕೆ ಇದೆ. ಸಂಕಟ ಮೋಚನ ಹನುಮಂತನ ಭಕ್ತರ ಸಂಖ್ಯೆ ಅಸಂಖ್ಯಾತ. ಮಾರುತಿಯನ್ನ ಮಂಗಳವಾರ ಮತ್ತು ಶನಿವಾರದಂದು ಭಕ್ತಿಯಿಂದ ಉಪವಾಸ ವ್ರತ ಆಚರಿಸಿ ಪೂಜಿಸಲಾಗುತ್ತದೆ. ಕಪಿಸೇನಾ ನಾಯಕ ತನ್ನ ಭಕ್ತರನ್ನು ಎಲ್ಲ ಆಪತ್ತುಗಳಿಂದ ದೂರ ಮಾಡುತ್ತಾನೆ ಎನ್ನುವುದು ಅವರ ನಂಬಿಕೆ. ಶಕ್ತಿ ಮತ್ತು ಬುದ್ಧಿವಂತಿಕೆಯ ದೇವರು ಹನುಮಂತ ಬಹಳ ಶಕ್ತಿಶಾಲಿ. ಒಂದು ಕೈಯಿಂದ ಇಡೀ ಪರ್ವತವನ್ನ ಎತ್ತಿದ ವಿಚಾರ ಎಲ್ಲರಿಗೂ ಗೊತ್ತಿದೆ. ಪುರಾಣಗಳ ಪ್ರಕಾರ ಅವರ ಇಡೀ ದೇಹವು ವಜ್ರದಂತೆ ಕಂಗೊಳಿಸುತ್ತಿತ್ತು ಎನ್ನಲಾಗತ್ತೆ. ಆದ್ದರಿಂದ ಅವರನ್ನ ಭಜರಂಗಬಲಿ ಎಂದು ಕರೆಯಲಾಗುತ್ತದೆ.